ಪ್ಲೀಸ್ ಮಾವ, ನಾನು ನಿಮಗೆ ಕೇಳ್ಕೊಂತೀನಿ. ಐ ಆಮ್ ರಿಯಲಿ ಸಾರಿ ಮಾವ. ಪ್ಲೀಸ್ ಹರ್ಟ್ ಆಗಬೇಡಿ ಪ್ಲೀಸ್. ಮಾವ ಮಾವ ನಾನು ಹೇಳಕ್ ಕೇಳಿ ಪ್ಲೀಸ್ ಮಾವ. ನಾನು ಸಾರಿ ಕೇಳ್ತೇನೆ ಪ್ಲೀಸ್. ಮಾವ ಮಾವ ನಾನು ಹೇಳಕ್ ಕೇಳಿ ಮಾವ ಪ್ಲೀಸ್ ಮಾವ. ಮಾವ ಅಜಯ್, ನನ್ ಮೇಲ್ ಮಾವ ಕೈ ಎತ್ತಿದ್ರು ಅಂತ ಅವ್ರ ಮೇಲೆ ನೀವೇನು ಕೈ ಮಾಡಕ್ ಹೋಗಿದ್ರಿ? ಹೊಡೆದಿರ್ತಾ ಇದ್ರು ನಮ್ಮ ಮಾವ ಅವರು. ನೀವು ಈಗ ಅವ್ರ ಮೇಲೆ ಕೈ ಮಾಡಿದ ಅವ್ರಿಗೆ ಎಷ್ಟು ನೋವಾಗಿರಲ್ಲ ಹೇಳಿ? ನಿನಗೆ ಯಾರೋ ಹೊಡೆದ್ರೆ ನಂಗೆ ತಡಿಯಕ್ಕಾಗಲ್ಲ ಕಣೋ. ಈ 3ನೇ ಕ್ಲಾಸ್ ನಲ್ಲಿ ಇದ್ದಾಗ ನಿನ್ ಟೀಚರ್ ನಿಂಗೆ ಹೊಡೆದ್ರು ಅಂತ ಅವ್ರ ಮನೆಗೆ ಹೋಗಿ ಅವ್ರಿಗೆ ಜಗಳಾಡಿದ್ದೆ. ಇವಾಗ ಅವ್ನಿಗೆ ಹೊಡಿಯಕ್ ಬಿಟ್ರಿ, ನನ್ ಕೆಲ್ಸ ತಡಿಯಕ್ಕಾಗಿಲ್ಲ. ನನಗೆ ಏನ್ ಮಾಡ್ಲಿ? ಆದ್ರೂ ನೀವೆಲ್ರೂ ಮುಂದೆ ದೊಡ್ಡ ಸಾಹೇಬ್ರ ಕೈ ಮಾಡಬಾರ್ದಿತ್ತು. ಪಾಪ ಅವ್ರಿಗದೆಷ್ಟು ಅವಮಾನ ಆಯ್ತು ಏನೋ. ಏಯ್, ನಮ್ಮ ಅಜ್ಜಿ ಅವ್ರ ಮಗನ್ ಹೊಡೆದ್ರೆ ಅದು ನಿಂದೇನೆ ಪ್ರಾಬ್ಲಮ್? ನಿಜಕ್ಕೂ ಶ್ರವಣ್ ಸಾಹೇಬ್ರು ಮಗಳೇನಾ? ಒಬ್ಬ ಸ್ವಂತ ಮಗಳು ಆಡೋ ಮಾತಾ ಇದು? ಒಬ್ಬ ಅಪ್ಪನಿಗೆ ಯಾರಾದ್ರೂ ಅವಮಾನ ಮಾಡ್ತಾರೆ ಅಂದ್ರೆ ಅದ್ ಹೆತ್ತ ತಾಯಿಯಾಗಿದ್ರು ಸರಿನೇ, ಹೊರಗ್ನೋಳೋದ್ ನನಗೇನೆ ಚುರುಕಂತು. ಅಂತಂದ್ರೆ ನಿನಗೆ ಬಿಡು, ನಿನಗೆಲ್ಲ ಅನ್ಸುತ್ತೆ ಮಗಳು ಅನ್ನೋ ಲೇಬಲ್ ಹಾಕೊಂಡ್ ಬಂದವಳಿಗೆ. ಅಜ್ಜೆ, ದೊಡ್ಡ ಸಾಹೇಬ್ರು ನೊಂದ್ಕೊಂಡು ಅದ್ ಎಲ್ಲ ಹೋಗಿರ್ತಾರೋ ಏನೋ. ನಡೀರಿ, ನಾವೆಲ್ಲ ಹೋಗಿ ಅವ್ರಿಗೆ ಸಮಾಧಾನ ಮಾಡಿ ಮನೆಗ್ ವಾಪಸ್ ಕರ್ಕೊಂಡ್ ಬರೋಣ. ಹೌದಾ? ಸರಿ ಮಾವ, ಟೇಕ್ ಕೇರ್. ಅವರು ಫಾರ್ಮ್ ಹೌಸ್ಗೆ ಹೋಗ್ತಿದಾರಂತೆ. ನೀವ್ಯಾರು ಬರ್ಬೇಡಿ, ನಾನೇ ಸಂಜೆ ಬರ್ತೀನಿ ಅಂತ ಹೇಳಿದ್ರು. ಅಲ್ಲಿವರೆಗೂ ಅವ್ರಿಗೆ ಫೋನ್ ಮಾಡಿ ತೊಂದರೆ ಕೊಡೋದ್ ಬೇಡ ಅಂತಾನೂ ಹೇಳಿದ್ರು. ಒಳ್ಳೇದಾಯ್ತು. ಸ್ವಲ್ಪ ಹೊತ್ತು ಒಬ್ನನ್ನೇ ಇರೋದಕ್ಕೆ ಬಿಟ್ಬಿಡೋಣ, ಆಗ ಅವನ್ ಮನ್ಸು ತಿಳಿಯಾಗತ್ತಲ್ವಾ? ಇಲ್ಲಮ್ಮ, ಅವ್ರು ಒಬ್ರೇ ಇದ್ದಾಗ ಅವ್ರಿಗೆ ಬೇರೆ ಏನೋ ಥಾಟ್ಸ್ ಗಳು ಬಂದು ಅವ್ರು ಬೇರೆ ಏನಾರ ಡಿಸಿಷನ್ ತಗೊಂಡ್ಬಿಟ್ರೆ ನಂಗೆ ಯಾಕೋ ಇದು ಸರಿಯಲ್ಲ ಅನಿಸ್ತದೆ. ನಮ್ಮಲ್ಲಿ ಯಾರು ಒಬ್ರು ಈಗ್ಲೇ ಅವ್ರ ಹತ್ರ ಹೋಗೋದು ಬೆಟರ್ ಅನ್ಸುತ್ತೆ. ನಾನು ಹೋಗಿ ನೋಡ್ತೀನಿ. ಬೇಡ ಬೇಡಪ್ಪ ಬೇಡ, ನಿನ್ ಕಾರಣಕ್ಕೆ ತಾನೇ ಅವ್ನ್ ಕೋಪ ಮಾಡ್ಕೊಂಡು ಹೋಗಿದ್ದು. ನೀನ್ ಹೋಗ್ಬೇಡ ನಚಿ, ನೀನ್ ಹೋಗು. ಸರಿ ಅಜ್ಜಿ. ನಚಿಕೇತ್ ನೋಡು, ಈಗ ನೀನ್ ಒಬ್ನೇ ಹೋಗ್ತಾ ಇದ್ಯಾ. ವಾಪಸ್ ಬರ್ಬೇಕಾದ್ರೆ ದೊಡ್ಡ ಸಾಹೇಬ್ರ ಒಟ್ಟಿಗೆ ಬರ್ಬೇಕು, ಸರಿನಾ? ಸರಿ ಅದಕ್ಕೆ. ಏನ್ ಮೇಡಮ್ ಇದು? ಈ ಅಜಿತ್ ಮತ್ತೆ ಶ್ರವಣ್ ಜಗಳದಲ್ಲಿ ನಿಮ್ ಮಗಳ ಬೇಲ್ ವಿಷಯ ಬೇಲಿನಲ್ಲೇ ತಗ್ಲಾಕೋತು. ಇಲ್ಲಿ ನೋಡಿದ್ರೆ ಶ್ರವಣ್ ಫಾರ್ಮ್ ಹೌಸ್ ಹೋಗಿ ಕೂತ್ಕೊಂಡಿದ್ದಾನೆ, ಅಜಿತ್ ನಿಮ್ ಮಗಳ ಬೇಲ್ನ ಪೀಸ್ ಪೀಸ್ ಮಾಡಿ ಬಿಸಾಡ್ದ. ಪಾಪ ನಮ್ ಮಂಜುಗೆ ಜೈಲೂಟನೇ ಗತಿ. ಶಟಪ್, ಹೊಟ್ಟೆ ಉರಿಸ್ಬೇಡ. ನನ್ನ ಮಗಳಿಗೆ ಜೈಲ್ ಶಿಕ್ಷೆ ಆಗೋಕೆ ಬಿಡ್ತೀನ ನಾನು? ಅವಳನ್ನ ಹೊರಗ್ ತರಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ, ಏನ್ ಬೇಕಾದ್ರೂ. ಔಟ್. ಈ ಫ್ರಾಡ್ ಯಾಕೆ ನನಗ್ ಫೋನ್ ಮಾಡ್ತಿದ್ದಾಳೆ? ಹಲೋ ಭೂಮಿ, ಪ್ಲೀಸ್ ಬೇಗ ದೇವೇನ ಚಿಕ್ಕಮ್ಮ ರೂಮ್ ಓಡ್ಬಾ. ಏನಾಯ್ತು ಭೂಮಿ? ಬೇಗ ಓಡ್ಬಾ ಪ್ಲೀಸ್. ಅಯ್ಯೋ ಚಿಕ್ಕಮ್ಮ ಪ್ಲೀಸ್, ನನ್ ಮಾತ್ ಕೇಳಿ ಚಿಕ್ಕಮ್ಮ, ಪ್ಲೀಸ್ ಪ್ಲೀಸ್. ಭೂಮಿ ಬೇಗ ಬಾ ಪ್ಲೀಸ್. ಭೂಮಿ, ಅದು ನಮ್ಮ ಮಂಜುಗ್ ಬೇಲ್ ಕೊಡ್ಸೋದಕ್ಕೆ ಯಾರು ಮುಂದೆ ಬರ್ಲೇ ಇಲ್ವಲ್ಲ, ಅದಕ್ಕೆ ನಾನ್ ಬದುಕಿದ್ದು ಏನ್ ಪ್ರಯೋಜನ ಅಂತ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಚಿಕ್ಕಮ್ಮ ನನ್ ಮಾತ್ ಕೇಳಿ ಪ್ಲೀಸ್. ಬೇಡ ಭೂಮಿ, ಬೇಗ ಬಾ ಭೂಮಿ ಪ್ಲೀಸ್. ನಾನು ಈಗಲೇ ಬಂದೆ. ಅಯ್ಯೋ ದೇವೇನ ಚಿಕ್ಕಮ್ಮ, ಬೇಡ ಚಿಕ್ಕಮ್ಮ, ನನ್ ಮಾತ್ ಕೇಳಿ ಪ್ಲೀಸ್ ಪ್ಲೀಸ್. ನನ್ ಮಾತ್ ಕೇಳಿ, ನನ್ ಮಾತ್ ಕೇಳಿ ಪ್ಲೀಸ್. ಅಮ್ಮ ಏನ್ ಮಾಡ್ತಿದ್ದೀರಮ್ಮ ನೀವು? ಅಮ್ಮ ನನ್ ಸಾಯ್ಬೇಕು. ಯಾವ ಸುಖಕ್ಕೋಸ್ಕರ ಬದುಕಿರ್ಲಿ ಭೂಮಿ? ರಮಣ್ಣ ಕಳ್ಕೊಂಡಾಗ ನಾನು ಹೆಚ್ಚು ಕಮ್ಮಿ ನಿನ್ ವಯಸ್ಸಿನವಳೆ ಆಗಿದ್ದೆ ಭೂಮಿ. ಆಗ್ಲೂ ಹೀಗೆ ಸಾಯ್ಬೇಕು ಅಂತ ಹೊರಟಿದ್ದೆ. ಆದ್ರೆ ಆಗ ತಡೆದಿದ್ದು ನನ್ ಹುಟ್ಟು ಇಲ್ಲಿದ್ದ ನನ್ನ ಅಂಜು. ಈಗ ಈಗ ಅವಳು ಹೇಗ್ ಬದುಕಿರ್ಲಿ ಭೂಮಿ? ಅಂಜು ನಿನ್ನ ಕೊಲ್ಲೋಕ್ ಪ್ರಯತ್ನ ಪಟ್ಲು. ಆ ಕಾರಣಕ್ಕೆ ಅವಳಿಗೆ ಎಂತ ದೊಡ್ಡ ಶಿಕ್ಷೆ ಆಗುತ್ತೆ ಅಂತ ನನಗ್ ಗೊತ್ತಿದೆ. ಅವಳ ಭವಿಷ್ಯನೇ ಹೋಯ್ತು. ಇದು ನಾನೇ ಬದುಕಿರ್ಲಿ? ನನ್ ಮಗಳನ್ನ ಜೈಲಲ್ಲಿ ನೋಡ್ಕೊಂಡು ನಾನ್ ಬದುಕಿರೋಕ್ಕಾಗತ್ತಾ ಭೂಮಿ? ನನ್ ಕೈಯೆಲ್ಲ ಆಗಲ್ಲ. ನನ್ ಸಾಯೋದೆ ಮೇಲೆ ನನ್ ಸಾಯ್ತೀನಿ. ಅಂಜುಗೆ ಶಿಕ್ಷೆ ಆಗ್ಬಾರ್ದು ತಾನೆ? ಅವಳಿಗೆ ಶಿಕ್ಷೆ ಆಗೋದಿಲ್ಲ. ಅನ್ಕೊಳ್ಳಿ ಅಮ್ಮ, ಅವಳಿಗೆ ಶಿಕ್ಷೆ ಆಗಲ್ಲ ಅಂದ್ರೆ ಈ ಕೇಸಿಂದ ಅವಳನ್ನ ಯಾರು ಬಿಡಿಸ್ತಾರೆ? ನಾನೇ. ಅಮ್ಮ ದುಡ್ಕಿ ನೀವ್ ಈ ನಿರ್ಧಾರ ತಗೋಬೇಡಿ. ನೀವು ನನ್ ಜೊತೆ ಬನ್ನಿ, ನಾವು ಹೋಗಿ ಅಂಜುನ್ ಬಿಡ್ಸ್ಕೊಂಡ್ ಬರೋಣ. ನನ್ ಮಾತ್ ನಂಬಿ ಅಮ್ಮ ಪ್ಲೀಸ್. ಹೋಗೋಣ. ಈ ದೇವಿಯನ್ನಿ ತನ್ನನ್ನು ತಾನು ಕಾಪಾಡ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾಳೆ. ಇವಳನ್ನ ಇಷ್ಟು ಈಸಿಯಾಗಿ ತಗೋಬಾರ್ದೆ.
ನೀನ್ ಯಾಕೋ ಇಲ್ಲಿಗೆ ಬಂದೆ? ನಮ್ಮ ಮಾವನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ನಾನೇ ಸಂಜೆ ಬರ್ತೀನಿ ಅಂತ ಹೇಳ್ದಲ್ವಾ? ಈಗ ನೀನು ನೋಡು. ನಾನು ನಿಮ್ಮನ್ ಬಿಟ್ಟು ಹೋಗಲ್ಲ. ಹೋದ್ರೆ ನಿಮ್ಮನ್ ಜೊತೆ ಕರ್ಕೊಂಡು ಹೋಗೋದೆ. ಒಬ್ನೇ ಬಂದ್ಯಾ? ಮನಸ್ಸಲ್ಲಿ ಬರ್ಲಿಲ್ವಾ? ನಾನೇ ಕರೀಲಿಲ್ಲ ಮಾವ. ಅವಳು ಬಂದ್ರೆ ನೀವು ಅವಳನ್ನು ಇಲ್ಲೇ ಉಳಿಸ್ಕೊಂಡು ನನ್ನನ್ನು ಮಾತ್ರ ಮನೆ ಕಳಿಸ್ತಿದ್ರಿ. ನೀವು ಬರ್ತಾ ಇರ್ಲಿಲ್ಲ. ಅದಕ್ಕೆ ನಾನು ಒಬ್ನೇ ಬಂದೆ. ಮಾವ, ಅಜ್ಜಿ ಪರವಾಗಿ ಬ್ರೋ ಪರವಾಗಿ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಸಾರಿ ಮಾವ, ಸಾರಿ 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 ಸಾರಿ. ಅಜ್ಜಿ ಬ್ರೋ ಇಬ್ರು ಒಳ್ಳೆಯವ್ರೆ, ಆದ್ರೆ ಹಳದಿ ಸಿಚುವೇಶನ್ ಇದೆಯಲ್ಲ ಅದು ವಿಲನ್ ಇಲ್ಲಿ. ಪ್ಲೀಸ್ ಮಾವ, ಆಗಿದ್ದಾಗೋಯ್ತು. ಇದನ್ನೆಲ್ಲ ಮರೆತು ಮನೆಗೆ ವಾಪಸ್ ಬನ್ನಿ. ಅಮ್ಮ ಅಜಿತ್ತು ಕೆಟ್ಟವರಲ್ಲ ಅನ್ನೋದು ನನಗೂ ಗೊತ್ತು ಕೊಡ. ಆದ್ರೆ ಹೊರಟಾಗಿರೋದಂತೂ ನಿಜ. ನನಗೆ ಬುದ್ಧಿ ಬಂದಾಗಿಂದ ಅಮ್ಮ ನನ್ನ ಮೇಲೆ ಕೈ ಮಾಡಿದ ನೆನಪೇ ಇಲ್ಲ ನನಗೆ. ಆದ್ರೆ ಇವತ್ತು ಇಡೀ ಫ್ಯಾಮಿಲಿ ಮುಂದೆ ನನ್ನ ಮೇಲೆ ಕೈ ಮಾಡ್ಬಿಟ್ರು. ಇಷ್ಟು ಹೊತ್ತಾದ್ರೂ ಆ ಏಟನ್ನು ಅರಗಿಸ್ಕೊಳಕ್ಕೆ ಆಗ್ತಿಲ್ಲ ನನಗೆ. ಮನೆಗೆ ಅಂತ ಕರಿತಿದ್ಯಲ್ಲ, ಒಂದೇ ಒಂದ್ಸಲ ನನ್ನ ಜಾಗದಲ್ಲಿ ನಿಂತು ನೋಡು, ಆಗ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಒಂದು ಸಮಸ್ಯೆ ಮುಗೀತು ಅಂತ ಹೇಳಿದ್ರೆ ಇನ್ನೊಂದು ಶುರು ಆಗುತ್ತೆ. ಸತ್ಯನ ಒಂದ್ ಅಬ್ಸರ್ವ್ ಮಾಡಿದಿರಾ? ನಮ್ಮ ಮನೇಲಿ ಏನೇ ಒಂದ್ ಸ್ಪೆಷಲ್ ಇವೆಂಟ್ ಆಗ್ಲಿ, ಹಬ್ಬ ಹರಿದಿನ ಆಗ್ಲಿ, ಈ ತರದ್ ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ಏಯ್, ನೀನೇನಿಲ್ಲಿ ಒಬ್ಳೆ ಬಂದ್ಯಾ? ಏನ್ ಬಂದಿದ್ದು? ಅಂಜನಾನ ತಕ್ಷಣ ಬಿಡುಗಡೆ ಮಾಡಿಸಿ ಕರ್ಕೊಂಡು ಹೋಗೋದಕ್ಕೆ. ತಲೆ ಕೆಟ್ಟಿದ್ಯಾ ನಿಂಗೆ? ನೋಡು, ಯಾರೋ ಮಾತು ಕೇಳ್ಕೊಂಡು ನೀನ್ ಇಲ್ಲಿ ಈ ಡಿಸಿಷನ್ ತಗೊಳೋದಕ್ಕೆ ಬರಬೇಡ. ನೆಕ್ಸ್ಟ್ ನಿನ್ ಜೀವಕ್ಕೆ ಏನಾದ್ರು ಪ್ರಾಬ್ಲಮ್ ಬರೋದು. ಸತ್ಯನ, ದಯವಿಟ್ಟು ಇವಳನ್ನ ಮನೆಗೆ ಬಿಟ್ಬಿಟ್ಟು ಬನ್ನಿ. ನೋಡಿ ಸಾಹೇಬ್ರೆ, ನಾನ್ ಮನೆಗೆ ಹೋಗೋದಾದ್ರೆ ಅದು ಅಂಜು ಜೊತೆನೆ. ತಲೆ ಕೆಟ್ಟಿದ್ಯಾ ನಿನ್ಗೆ? ನಿನ್ ಜೀವ ತೆಗೆಯೋದಕ್ಕೆ ಇನ್ನೊಬ್ರಿಗೆ ಸುಪಾರಿ ಕೊಟ್ಟಿದ್ದಾಳೆ. ಆ ರೀಸನ್ ಮೇಲೆ ಅವಳ ಒಳಗಡೆ ಹಾಕಿರೋದು. ಈಗ ನೀನೇ ಬಂದು ಬಿಡಿಸ್ಕೊಂಡು ಹೋಗೋದಕ್ಕೆ ನೋಡ್ತಿದ್ಯಾ? ಹಾಗೆ ಅನ್ಕೊಳ್ಳಿ ಸಾಹೇಬ್ರೆ, ನಾನ್ ಅಂಜನನ್ ಕರ್ಕೊಂಡೆ ಮನೆಗೆ ವಾಪಸ್ ಹೋಗೋದು. ನೋಡಿ, ಅಮ್ಮನ್ ಕೇಸು, ಲಾಯರು, ಕೋರ್ಟು ಅಂತ ಓಡಾಡಿ ನನ್ಗೂ ಸ್ವಲ್ಪ ಕಾನೂನು ಗೊತ್ತಿದೆ. ಅಲ್ಲ, ಅಂಜನ ತೊಂದರೆ ಕೊಟ್ಟಿರೋದು ನನಗೆ. ನಾನೇನಾದ್ರೂ ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀನಾ? ಇಲ್ಲ ತಾನೆ. ಮತ್ತೆ ಹೇಗ್ ನೀವು ಅವಳನ್ನ ಅರೆಸ್ಟ್ ಮಾಡಿದೀರಾ? ನೋಡಿ ಸಾಹೇಬ್ರೆ, ದಯವಿಟ್ಟು ಅಂಜನನ ಬಿಟ್ಬಿಡಿ ಅಷ್ಟೇ. ನೋಡು, ನೀನ್ ಹೇಳ್ದಾಗೆಲ್ಲ ನಾನ್ ನಡ್ಕೊಳ್ಳೋದಕ್ಕಾಗಲ್ಲ. ನಾನೊಬ್ಬ ಪೊಲೀಸ್ ಆಫೀಸರು. ಈ ಘಟನೆ ನಡೆದಿರೋದು ನನ್ನ ಮನೇಲಿ, ಅರ್ಥ ಆಯ್ತಾ? ನನ್ ಕಣ್ ಮುಂದೆ ನಡೆದಿದೆ ಇಶ್ಯೂ. ಪ್ರಾಣದ ಬೆಲೆನೇ ಗೊತ್ತಿಲ್ಲ ಅವಳಿಗೆ ಕಾನೂನು ಮೂಲಕ ಶಿಕ್ಷೆ ಕೊಡಿಸ್ತೀನಿ. ಅದಕ್ಕೆ ಅವಕಾಶ ನಾನ್ ಮಾಡ್ಕೊಡಲ್ಲ. ಅವಕಾಶ ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನೋಡಿ, ಒಂದ್ ವೇಳೆ ನೀವ್ ಅಂಜನನ ಬಿಡ್ಲಿಲ್ಲ ಅಂದ್ರೆ ನಿಮ್ ಐಆರ್ ಆಫೀಸರ್ ಹತ್ರ ನಾನು ಹೋಗ್ಬೇಕಾಗತ್ತೆ. ಒಂದ್ ನಿಮಿಷ ಬಾಯ್. ಸಾಹೇಬ್ರೆ, ನಾನು ಎಲ್ಲೂ ಬರೋದಿಲ್ಲ. ಮೊದ್ಲು ಅಂಜನನ್ ಬಿಡಿ, ಆಮೇಲೆ ಮಿಕ್ಕಿದ್ ಮಾತು. ಥ್ಯಾಂಕ್ ಯು ಭೂಮಿ. ಅಮ್ಮ ಹೊರಡೋಣ? ನೀವೊಂದ್ ನಿಮಿಷ ಅಲ್ಲಿರಿ, ನಾನ್ ಬಂದೆ. ಸಾಹೇಬ್ರೆ, ಒಂದ್ ನಿಮಿಷ ನನ್ ಮಾತು. ಅತ್ತೆ, ಅಜಿತ್ ಅಂಜುನ ಬಿಟ್ಬಿಟ್ಟ. ಭೂಮಿನ ಅಂಜುನ ಬಿಡ್ಸಿದ್ಲು. ಅಜ್ಜಿ, ವಿವೇಕ ಬೇಡ ನಿನ್ಗೆ? ಎಂತ ಕೆಲ್ಸ ಮಾಡಿದ್ಯಾ ಅಂತ ಅರಿವಿದ್ಯಾ? ಭೂಮಿ, ಈ ಕಾರಣಕ್ಕೆ ಮನೇಲಿ ಏನೇನಾಯ್ತು ಅಂತ ನೆನಪಿದೆ ತಾನೆ ನಿನ್ಗೆ? ಮೊಮ್ಮಕ್ಳು ಅಂದ್ರೆ ಅಮ್ಮ ಪ್ರಾಣನೇ ಇಟ್ಕೊಂಡಿದ್ರು. ಅಂಥದ್ರಲ್ಲಿ ಅವರೇ ಅಂಜುನ ಅರೆಸ್ಟ್ ಮಾಡು ಅಂತ ಅಜಿತ್ಗೆ ಹೇಳಿದ್ದಾರೆ. ಯಾಕೆ ಗೊತ್ತಾ ಭೂಮಿ? ದೇವ್ರ ಮನೆತನಕ್ಕೆ ಒಂದ್ ಘನತೆ ಇದೆ, ಒಂದ್ ಗೌರವ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧಕ್ಕಿಂತ ಮನುಷ್ಯತ್ವನೇ ದೊಡ್ಡ ಅನ್ನೋ ಕಾರಣಕ್ಕೆ ಯಾಕೆ ಹೀಗ್ ಮಾಡ್ದೆ ನೀನು? ಭೂಮಿ, ಇಷ್ಟೆಲ್ಲ ಆಗಿದ್ದು ಯಾಕೆ ಅಂತ ಗೊತ್ತಾ ನಿನಗೆ? ನಿನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಲಿ ಅನ್ನೋ ಕಾರಣಕ್ಕೆ. ಮತ್ತೆ ಈಗ ನೀನೇ ನಮ್ ಭಾವನೆಗೆ ತಣ್ಣೀರಿರ್ಚೋ ಕೆಲಸ ಮಾಡ್ತೀಯಲ್ಲ ಭೂಮಿ, ನೀನ್ ಮಾಡಿದ್ ಸರಿನಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಂಜು ಪಾಪ ಚಿಕ್ಕವಳು, ಇನ್ನು ಮದ್ವೆ ಆಗ್ಬೇಕಾಗಿರೋಳು. ಇವತ್ತು ಈ ಕೇಸಲ್ಲಿ ಇವಳು ಏನಾದ್ರೂ ಶಿಕ್ಷೆ ಅನುಭವಿಸ್ಬಿಟ್ರೆ ಕ್ರಿಮಿನಲ್ ಅನ್ನೋ ಆಣೆ ಪಟ್ಟಿ ಇಟ್ಕೊಂಡು ಓಡಾಡ್ಬೇಕಾಗತ್ತೆ ಈ ಸಮಾಜದಲ್ಲಿ. ಅದಕ್ಕೆ ಅತ್ತೆ, ನಾನೇ ಇವಳಿಗೆ ಬೇಲ್ ಕೊಡೋ ವ್ಯವಸ್ಥೆ ಮಾಡಿಸ್ದೆ. ಅತ್ತೆ, ನೀವೇ ಹೇಳಿ ಅತ್ತೆ, ಈ ಮನೆಯವ್ರನ್ನ ಬಿಟ್ರೆ ಅಂಜುಗ್ ಬೇರೆ ಯಾರ ಆಸರೆ? ದಯವಿಟ್ಟು ನೀವೆಲ್ಲರೂ ಅವಳನ್ನ ಅರ್ಥ ಮಾಡ್ಕೊಂಡು ಇದು ಒಂದ್ಸತಿ ಅವಳನ್ನ ಕ್ಷಮಿಸ್ಬಿಡಿ. ಖಂಡಿತವಾಗ್ಲು ಅವಳು ಇನ್ಯಾವತ್ತೂ ಈ ರೀತಿ ತಪ್ಪು ಮಾಡೋದಿಲ್ಲ. ಆ ನಂಬಿಕೆ ನನಗಿದೆ. ಅಜ್ಜಿ, ದಯವಿಟ್ಟು ಅಜ್ಜಿ, ಇದು ಒಂದ್ಸಲ ಅವಳನ್ನ ಕ್ಷಮಿಸ್ಬಿಡಿ. ನಿಮ್ ಕೈ ಮುತ್ತು ಬೇಡ್ಕೋತೀನಿ. ಅತ್ತೆ, ಅಂಜು ಕಡೆಯಿಂದ ಇನ್ಯಾವತ್ತೂ ಈ ರೀತಿ ತಪ್ಪಾಗಲ್ಲ, ಅದಕ್ ನಾನ್ ಗ್ಯಾರಂಟಿ. ಭೂಮಿ ತನಗಾದ ಅನ್ಯಾಯನ ಮರೆತು ನಿನ್ ಮಗಳನ್ನ ಬಿಡಿಸಿರ್ಬೋದು, ಆದ್ರೆ ನ್ಯಾಯ ನೀತಿ ಅನ್ನೋದು ಇದೇ ವ್ಯಾವ್ಯಾನಿ. ಅಪಾಯಕಾರಿ ಮನಸ್ಸಿರೋಳು ಈ ಮನೇಲಿ ಇರೋದು ನನಗಿಷ್ಟ ಇಲ್ಲ. ಅದಕ್ಕೆ ತಕ್ಷಣ ಅವಳನ್ನ ವಿದೇಶಕ್ಕೆ ಕಳಿಸೋ ವ್ಯವಸ್ಥೆ ಮಾಡು. ಅಜ್ಜಿ, ಅಂಜು ವಿದೇಶದಿಂದ ಬಂದು ಒಂದ್ ಸ್ವಲ್ಪ ದಿನಗಳಾಗಿದೆ. ಅಷ್ಟ್ರಲ್ಲಿ ನೀವು? ಇದು ನನ್ನ ನಿರ್ಧಾರ ತಗೊಳಕ್ ಮುಂಚೆ
ಚರ್ಚೆ ಮಾಡೋ ಅಭ್ಯಾಸ ನನಗಿಲ್ಲ. ಅಜ್ಜಿ ಅಜ್ಜಿ ಅತ್ತೆ, ಭೂಮಿ ನೀನ್ ಒಳಗ್ ಬಾ. ಅತ್ತೆ ನನ್ ಮಾತ್ ಕೇಳಿ ಬಾ. ಹೇಳಿ ಅದಕ್ಕೆ. ನಚಿಕೇತ್, ನೀನು ದೊಡ್ಡ ಸಾಹೇಬ್ರಿಬ್ರು ಊಟ ಮಾಡಿದ್ರಾ? ಇಲ್ಲ ಅದಕ್ಕೆ, ನಂಗ್ ಹೊಟ್ಟೆ ತುಂಬಾ ಚುರುಗುಡ್ತಿತ್ತು. ಆದ್ರೆ ಮಾವ ನನಗ್ ಬೇಡ, ನೀನೇ ಮಾಡ್ಕೋ ಅಂತ ಹೇಳಿದ್ರು. ಅವ್ರನ್ನ ಬಿಟ್ಟು ನಾನು ಒಬ್ಬನೇ ಸುಂಟರ್ ಗಾಳಿ ತರ ಅದ್ ಹೇಗ್ ಊಟ ಮಾಡಕ್ ಆಗತ್ತೆ ಹೇಳಿ ಅದಕ್ಕೆ. ಎಲ್ರಿಗೂ ಅವ್ರ ಆರೋಗ್ಯ ನೋಡ್ಕೊಳ್ಳಿ, ಟೈಮ್ ಊಟ ಮಾಡಿ ಅಂತ ಹೇಳೋ ಡಾಕ್ಟರು. ಆದ್ರೆ ಇಲ್ಲಿ ನಾನೇ ನನ್ನ ಆರೋಗ್ಯ ನೋಡ್ಕೊಳಕ್ ಆಗ್ತಾ ಇಲ್ಲ ಅಂತ ಸಂಕಟ ಆಗ್ತಾ ಇದೆ. ಸರಿ ಆಯ್ತು, ದೊಡ್ಡ ಸಾಹೇಬ್ರಲ್ಲಿ ಟ್ರಾಜಿಡಿ ಸಿನಿಮಾ ಹೀರೋ ತರ ಇಲ್ಲಿ ಕೂತಿದ್ದಾರೆ, ತೋರಿಸ್ತೀನಿ ರೀ. ದೊಡ್ಡ ಸಾಹೇಬ್ರೆ, ಈ ರೀತಿ ನಿಮ್ಮನ್ನ ನೋಡೋದಕ್ಕೆ ನಂಗೆ ತುಂಬಾ ಸಂಕಟ ಆಗ್ತಿದೆ. ಅಜ್ಜಿ ಎಲ್ರ ಮುಂದೆ ನಿಮ್ಗೆ ಕೈ ಮಾಡೋದಕ್ಕೆ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ವಾಪಸ್ ಮನೆಗೆ ಬಂದ್ಬಿಡಿ. ನಿಮ್ಮ ತಮ್ಮನ ಸಾವಿಗೆ ಕಾರಣನೇ ನೀವು. ಈಗ ನಿಮ್ಮ ಅಳಿಯನ ಕಾರಣಕ್ಕೆ ನನ್ನ ಮಗಳು ಅವರ ಅಪ್ಪನ ದಾರಿನ ಹಿಡಿದ್ರೆ, ಮರ್ಯಾದೆಗೆ ಅಂಜಿ ದೇಶದಲ್ಲಿ ಏನಾದ್ರೂ ಮಾಡ್ಕೊಂಡು ಸತ್ತು ಹೋದ್ರೆ, ನನ್ನ ಮಗಳಿಗೆ ಬೇಲ್ ಕೊಡಿಸ್ಲಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ. ದೇವಿಯಾನಿ ಸೇಫ್ ಆಗಿ ಹೇಳಿದಾನೆ. ಹಾ ಸಾಹೇಬ್ರೆ, ದೇವಿಯಾನಿ ಅಮ್ಮ ಆರಾಮಾಗಿದ್ದಾರೆ. ಅಷ್ಟೇ ಅಲ್ಲ, ಅಂಜು ಕೂಡ ಮನೆಗೆ ಬಂದಾಯ್ತು. ವಾಟ್? ಅಂಜು ಮನೆಗೆ ಬಂದ? ಹೇಗೆ? ನಾನೇ ಹೋಗಿ ಅಜಿತ್ ಸಾಹೇಬ್ರ ಹತ್ರ ಕೇಳ್ಕೊಂಡೆ. ಅವ್ರಿಲ್ಲ ಅಂತ ಅಂದ್ರು. ನೋಡಿ, ಅಂಜುನ್ ಒಂದ್ ವೇಳೆ ನೀವು ಬಿಡ್ಲಿಲ್ಲ ಅಂದ್ರೆ ನಾನು ಜಗಳ ಮಾಡ್ತೀನಿ ಅಂತ ಜೋರ್ ಜಗಳ ಮಾಡ್ದೆ. ಅವಾಗ ಅಂಜುನ ಬಿಟ್ರು. ಅಂಜು ವಾಪಸ್ ಮನೆಗ್ ಬಂದ್ಲು. ಥ್ಯಾಂಕ್ ಯು. ಮನ್ಸಲ್ಲಿದ್ದು ಒಂದು ಭಾರ ಕಡಿಮೆ ಮಾಡಿದೆ. ಆದ್ರೆ ಯಾವ್ದಕ್ಕೂ ನೀನು ಸ್ವಲ್ಪ ಅಂಜುವಿಂದ ದೂರನೇ ಇರು. ಅವ್ರ ಸೇಫ್ಟಿ ಎಷ್ಟು ಮುಖ್ಯನೋ ನಿನ್ ಸೇಫ್ಟಿನೂ ಅಷ್ಟೇ ಮುಖ್ಯ ನನಗೆ. ದೊಡ್ಡ ಸಾಹೇಬ್ರೆ, ಆದ್ರೆ ಒಂದ್ ಸಮಸ್ಯೆ ಆಗಿದೆ. ಅಜ್ಜಿಗೆ ಅಂಜು ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ಲ. ಅವಳನ್ನ ಫಾರಿನಿಗೆ ವಾಪಸ್ ಕಳ್ಸ್ಬಿಡೋಣ ಅಂತ ಹೇಳ್ತಾ ಇದ್ರು. ನಮ್ಮ ಅಮ್ಮ ಮೊದಲಿಂದನೂ ಹಾಗೆ. ಅವ್ರಿಗೆ ನ್ಯಾಯ ಅಂದ್ರೆ ನ್ಯಾಯ. ಅದು ಮಗನ ವಿಷಯ ಆದ್ರೂ ಅಷ್ಟೇ, ಮೊಮ್ಮಕ್ಳ ವಿಷಯ ಆದ್ರೂ ಅಷ್ಟೇ. ಅವಳು ಸ್ವಲ್ಪ ದಿನ ಅಲ್ಲೇ ಇರ್ಲಿ ಬಿಡು. ಅಟ್ಲೀಸ್ಟ್ ಫ್ಯಾಮಿಲಿಯಿಂದ ದೂರ ಇರ್ತಾಳಲ್ಲ, ಹಾಗಾದ್ರೂ ಬುದ್ಧಿ ಬರುತ್ತೆ. ಇದೇ ಅವಳಿಗೊಂಥರ ಶಿಕ್ಷೆ ಆಗ್ಲಿ ಬಿಡು. ಇದೆಲ್ಲ ಸರಿ ಸಾಹೇಬ್ರೆ, ನೀವ್ ಯಾಕೆ ಅಜ್ಜಿಗೆ ಶಿಕ್ಷೆ ಕೊಡ್ತಾ ಇದೀರಾ ಹೇಳಿ? ಪಾಪ ಅಜ್ಜಿ ನೀವು ಕೈ ಮಾಡ್ಬಿಟ್ರು ಅಂತ ಒಳಗೆ ಎಷ್ಟು ಕೊರಗ್ತಿದ್ದಾರೆ ಗೊತ್ತಾ? ಅಷ್ಟೇ ಅಲ್ಲ ಸಾಹೇಬ್ರೆ, ಮನೇಲಿ ಪ್ರತಿ ಒಬ್ರು ಕೊರಗ್ತಾ ಇದಾರೆ. ನೀವು ವಾಪಸ್ ಮನೆಗ್ ಬರೋವರೆಗೂ ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ. ಸರಿ, ನಾ ಬರ್ತೀನಿ. ಅಮ್ಮನ್ಗೂ ಅಕ್ಕನಿಗೂ ಹೇಳ್ಬಿಡು. ಸರಿ ದೊಡ್ಡ ಸಾಹೇಬ್ರೆ, ನನ್ ಮನೇಲಿ ಎಲ್ರಿಗೂ ಹೇಳ್ತೀನಿ. ದೊಡ್ಡ ಸಾಹೇಬ್ರೆ, ನಂಗೆ ಒಂದೇ ಒಂದ್ ಸಣ್ಣ ರಿಕ್ವೆಸ್ಟ್. ನಾನೇ ನನ್ನ ಕೈಯಾರ ಅಡಿಗೆ ಮಾಡಿ ನಿಮಗೆ ಕಳ್ಸಿಕೊಡ್ತಿದ್ದೀನಿ. ನನ್ ಮುಂದೆ ಎರಡೇ ತುತ್ತು ತಿಂತೀರಾ? ಅದಕ್ಕೆ ಒಂದ್ ನಿಮಿಷ ಇರಿ. ದೊಡ್ಡ ಸಾಹೇಬ್ರೆ, ನಿಮ್ಗೋಸ್ಕರ ನಾವ್ ಎಲ್ರು ಕಾಯ್ತಾ ಇರ್ತೀವಿ. ಆದಷ್ಟು ಬೇಗ ಬನ್ನಿ. ಓಕೆ, ಅದಕ್ಕೆ ಬೇಗ ಕರ್ಕೊಂಡ್ ಬರ್ತೀನಿ ನಾವೇನ. ಓಕೆನಾ? ಅಯ್ಯೋ, ನಾನು ಇವಾಗ ಹೇಳೋದೇ ಮರ್ತು ಬಿಟ್ನಲ್ಲ. ಹಲೋ ಸಾಹೇಬ್ರೆ. ಅಯ್ಯೋ, ನೀವ್ ಕಾಲಲ್ಲೇ ಇದ್ದೀರಾ? ನನ್ ಗಾಬರಿ ಆಗೋಯ್ತು. ಒಂದ್ ನಿಮಿಷ ನೀವ್ ಮಾತಾಡ್ಲಿಲ್ವಲ್ಲ, ಅದಕ್ಕೆ. ಯಾಕೆ ಮಾತಾಡ್ತಿಲ್ಲ ನೀವು? ನಿಮಗ್ ನನ್ ಮೇಲ್ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಅಲ್ವಾ? ಸರಿ ಸಾಹೇಬ್ರೆ, ಮನೆಗ್ ವಾಪಸ್ ಬಂದ್ಮೇಲೆ ನಾವಿಬ್ರೇ ಇರ್ತೀವಲ್ಲ ರೂಮಲ್ಲಿ, ಅವಾಗ ನಿಮ್ ತೃಪ್ತಿ ಆಗೋಷ್ಟು ನನಗ್ ಬೈದ್ ಬಿಡಿ. ಅವಾಗ ನಿಮ್ಗೆ ಸಮಾಧಾನ ಆಗುತ್ತೆ, ಸರಿನಾ? ಸಾಹೇಬ್ರೆ, ನಿಮ್ಗೊಂದ್ ಗುಡ್ ನ್ಯೂಸ್. ಶ್ರವಣ್ ಸಾಹೇಬ್ರು ಮನೆಗ್ ವಾಪಸ್ ಬರ್ತಿದ್ದಾರೆ. ಹೌದಾ? ಯಾರು ಒಪ್ಸಿದ್ರು? ನೋಡಿ, ಹಣ್ಣು ತಿನ್ನೋರು ಮರ ಎಷ್ಟಿದೆ ಅಂತ ಎಣ್ಸಕ್ ಹೋಗ್ಬಾರ್ದು, ಸರಿನಾ? ವಿಷಯ ಹೇಳಿದ್ರೆ ನಿಮ್ಗೆ ಖುಷಿ ಆಗುತ್ತೆ ಅಂತ ನಂಗೆ ಖಂಡಿತವಾಗ್ಲೂ ಗೊತ್ತು. ಅದಕ್ಕೆ ಮೊದ್ಲು ನಿಮ್ಗೆ ಹೇಳಿದೀನಿ. ಖುಷಿ ಆಯ್ತಾ? ಸರಿ ಆಯ್ತು, ಫೋನ್ ಇಡು. ಸಾಹೇಬ್ರೆ ಫೋನ್ ಇಟ್ಬಿಡಿ. ಇನ್ನೊಂದ್ ವಿಷಯ ಇದೆ ಹೇಳೋದಕ್ಕೆ. ಅಂಜು ಮನೆಗ್ ವಾಪಸ್ ಬಂದ್ಲಲ್ಲ, ತಕ್ಷಣ ಅಜ್ಜಿ ಏನ್ ಹೇಳಿದ್ರು ಗೊತ್ತಾ? ನೋಡು ಅಂಜು, ನ್ಯಾಯ ಎಲ್ರಿಗೂ ನ್ಯಾಯನೇ. ನೀನು ಒಂದ್ ಕ್ಷಣನೂ ಈ ಮನೇಲಿ ಇರಂಗಿಲ್ಲ, ಹೋಗ್ತಾ ಇರು ಫಾರಿನ್ಗೆ ಅನ್ಬಿಟ್ರು. ಕಾನೂನು ಪ್ರಕಾರ ಶಿಕ್ಷೆ ಆಗ್ಲಿಲ್ಲ, ಅಟ್ಲೀಸ್ಟ್ ಈ ಶಿಕ್ಷೆನಾರು ಆಗ್ಲಿ ಬಿಡು. ಸತ್ಯನಾ, ಶ್ರವಣ್ ಮಾವ ಮನೆಗೆ ಬರೋದಕ್ಕೆ ಒಪ್ಕೊಂಡು ಅಂತ. ಈಗ ಭೂಮಿ ಅದನ್ನೇ ಕಾಲ್ ಮಾಡಿ ಹೇಳಿದ್ದು. ಬನ್ನಿ ಒಳಗಡೆ ಹೋಗೋಣ. ಹಬ್ಬ, ಹೇಗೋ ಶ್ರವಣ್ ಸಾಹೇಬ್ರು ಬರೋದಕ್ಕೆ ಒಪ್ಕೊಂಡ್ರು. ಅದನ್ನ ನಮ್ ಸಾಹೇಬ್ರಿಗೂ ಹೇಳಾಯ್ತು. ಇನ್ ನನ್ ಕೆಲ್ಸ ಬಾಕಿ ಇರೋದು ಮನೆಯವ್ರಿಗೆಲ್ಲ ಟಗ್ಗರ ಬಾರ್ಸೋದು. ಅತ್ತೆ ಸಾಹೇಬ್ರೆ, ನನಗ್ ಕ್ಷಮಿಸ್ಬಿಡಿ. ಅಂಜುನ ಬಿಡಿಸೋ ವಿಷಯದಲ್ಲಿ ನಾನ್ ನಿಮ್ ಮನ್ಸ್ ನೋವು ಮಾಡ್ಬಿಟ್ಟೆ. ಈ ಹಿಂದೆ ನಿನ್ ಮೇಲೆ ಅಟ್ಯಾಕ್ ನಡೆದಿರೋದೆಲ್ಲ ಅಂಜನಾನೇ ಮಾಡ್ಸಿರೋದಲ್ಲ. ಅಂಜನಾಗಿಂತ ದೊಡ್ಡ ಎನಿಮಿ ನಿನಗೆ ಯಾರೋ ಇದೆ. ನನ್ನ ಆತಂಕ ನಿಮ್ಗೇನ್ ಅರ್ಥ ಆಗ್ಬೇಕು? ನಿಮ್ ಆತಂಕ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ಆದ್ರೆ ನೀವ್ ಒಂದ್ ವಿಷಯನ ಮರಿತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಇದು ಒಪ್ಪಂದದ ತಾಳಿ. ಇದ್ರ ಗಡುವು ಮುಗಿಯೋವರೆಗೂ ಮಾತ್ರ ನಾನ್ ನಿಮ್ ಹೆಂಡತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.